ಉದ್ಘಾಟನಾ ಕಾರ್ಯಕ್ರಮ ಪೂಜ್ಯರಾದ ಶ್ರೀಮನ್ ನಿರಂಜನಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಹಂದಿಗುಂಡ್ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲಾ ಪೂಜ್ಯ ಶರಣರು ನೆರವೇರಿಸಿ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ ಮೂಲಕ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹ ಕೂಡಲ ಸಂಗನ ಶರಣರ ಅನುಭಾವದಿಂದ ಎಲ್ಲ ಭವದ ಕೇಳು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎಲ್ಲ ಭವದ ಕೇಳು. ಮೋಸ್ತರ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಾಗಿರ್ತಕ್ಕಂಥ ಪಾವನ ಸಾನ್ನಿಧ್ಯ ಸ್ಥಾನ ವಹಿಸಿಕೊಂಡಿರುವ ಪರಮ ಪೂಜ್ಯರು ಪ್ರಣವ ನಿರಂಜನ ಸ್ವರೂಪಿಗಳಾಗಿರ್ತಕ್ಕಂಥ ಹಂದಗುಂದಿಂದ ಪೂಜ್ಯರ ಪಾದಾರವಿಂದಕ್ಕೂ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಪರಮ ಪೂಜ್ಯರ ಗಂಟೆಯಿಂದ ಇದೊಂದು ವಿಷಯ ಇಟ್ಟಾರ. ಇದಕ್ಕೆ ಯಾವಂದ್ರೆ ಸರ್ವಜ್ಞನ ಒಂದು ವಚನ ಪೂಜ್ಯ ನರಸೋಶಿಯಪ್ಪಗಳು ಹೇಳಿದ್ದಾರೆ. ಶ್ರೀಬಂಧ ಕಾಲಕ್ಕೆ ಕರೆದು ದಾನವ ಮಾಡು ಪರಮಾನ ವಕ್ಕು ಪದವಕ್ಕು ಕೈಲಾಸ ನೆರಮಣಿ ವಕ್ಕು ಸರ್ವಜ್ಞ. ಶ್ರೀಬಂಧ ಬೇಕಂತ, ಸಂಪತ್ತಿದ್ದಾಗ ದಾನ ಮಾಡಬೇಕಂತ, ಹಾಲಿದ್ದಾಗ ಹಬ್ಬ ಮಾಡಬೇಕಂತ, ಶಕ್ತಿ ಇದ್ದಾಗ ಸೇವಾ ಮಾಡಬೇಕು. ಪುಣ್ಯಾತ್ಮರೇ, ಶ್ರೀಬಂಧ ಕಾಲಕ್ಕೆ ಕರೆದು ದಾನವ ಮಾಡು ಪರಮಾಣುವಕ್ಕು ಪದವಕ್ಕು ಕೈಲಾಸ ನೆರಮಣಿ ವಕ್ಕು ಸರ್ವಜ್ಞ. ದಾನವೇ ಲೇಸು. ಹಸ್ತಸ್ಯ ಭೂಷಣಂ ದಾನಂ, ಸ್ತೋತ್ರಸ್ಯ ಭೂಷಣಂ ಶಾಸ್ತ್ರಂ, ಕಂಠಸ್ಯ ಭೂಷಣಂ ಸತ್ಯಂ, ಭೂಷಣಂ ಕಿಂ ಪ್ರಯೋಜನ ಅಂತ ಮಹಾತ್ಮರು ಬರಿತಾ ಇದ್ದಾರೆ. ಕೈಗಳಿಗೆ ದಾನವೇ ಭೂಷಣ, ಕಿವಿಗಳಿಗೆ ಶಾಸ್ತ್ರ ಪುರಾಣ ಪುಣ್ಯ ಕಥೆಗಳೇ ಕೇಳುವುದೇ ಭೂಷಣ, ವಾಣಿಗೆ ಸತ್ಯವನ್ನೇ ಮಾತನಾಡುವುದೇ ಭೂಷಣ ಅಂತ ಈ ಯಾವಾಗಿರ್ತಕ್ಕಂಥ ಮರಡಿ ವೀರಭದ್ರೇಶ್ವರ ಜಾತ್ರಾ ನಿಮಿತ್ತವಾಗಿರ್ತಕ್ಕಂಥ ಎಷ್ಟು ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಅದರ ಲಿಸ್ಟ್ ಮಾಡಿದ್ದಾರೆ ಪುಣ್ಯಾತ್ಮರೇ. ಆ ಯಾವ ದಾನ ಕೊಟ್ಟದ್ದು ಪರಮಾತ್ಮ ನಿಮಗೆಲ್ಲ ಸಕಲ ಸಂಪತ್ತಾಗಿರ್ತಕ್ಕಂಥ ಸುರಿತಾನಂತ. ಭಗವಂತ ಕೊಡಾಕತ್ರ ಚಪ್ರ ಹರಿದು ಕೊಡ್ತಾನಂತ, ತಗೊಳಕತ್ರ ಈ ಕರೆಕ್ಟ ಬಿಡೈತೆ. ಆ ಕಡೆಲ್ಲ ಮುಳಪಳ ಅಂತೇಳಿ ಆ ಕಡೆಲ್ಲ ಅವ್ರಿಗೂ ವಜ್ಜೆ ಆಗೈತೆ. ಹಿಂಗೆ ಮಾಡಿ ನಮ್ಮ ಮಗುಗಳಿಗೆ ಕೈಯಾಗ ಕೊಟ್ಟ ನೀವು ಮಾಲಕ್ಕೆ ನನಗೆ ನಾಳೆ ಬರ್ತೀನಿ, ನೀವು ನಾಳೆ ತಗೊಂಡು ಒಟ್ಟ ಈಗ ಹೇಳಿನ ಅಂಶ. ಅದಕ್ಕಾಗಿ ಪರಮಾತ್ಮ ಕೊಟ್ಟಿದ್ರೆ ದಾನ ಮಾಡ್ರಿ ಪುಣ್ಯಾತ್ಮರು ಅಂತ ಹೇಳಿದ್ದಾರೆ ಪುಣ್ಯಾತ್ಮರು. ಅದಕ್ಕಾಗಿ ದಾನ ಧರ್ಮವೇ ಆಗಿರ್ತಕ್ಕಂಥ ಹಿತವಾವುದು ಈ ಪರದೊಳು ದಾನ. ಮಾಲಾರ್ಪಣೆ ಸ್ವೀಕರಿಸಿದ ಹಾಗೂ ಗೈದ ಮಹನೀಯರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟಕ ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ಗೌರವ ನಮನ ಸಲ್ಲಿಸಬೇಕು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ಜೋರಾದ ಭಕ್ತಿಯ ಚಪ್ಪಾಳೆಯನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಡಳಿತ ಮಂಡಳಿಯ ಸದಸ್ಯರು ವೇದಿಕೆ ಮುಂಭಾಗದ ಹತ್ರ ಬರಬೇಕು. ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಗಣಚಕ್ರವರ್ತಿ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಸದಸ್ಯರೆಲ್ಲ ವೇದಿಕೆ ಮುಂಭಾಗದ ಹತ್ರ ಬರಬೇಕು. ಧನ್ಯವಾದಗಳು. ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತಿಸಬೇಕು. ಅದೇ ರೀತಿ
ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಬೇಕು. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಭೀಮಪ್ಪ ಕಂದಿಗುಂದ್ ಇವರಿಂದ ಮಾಲಾರ್ಪಣೆ. ಇವರಿಗೂ ಶ್ರೀ ಮಡ್ಡಿ ವೀರಭದ್ರೇಶ್ವರ ಜಾತ್ರಾ ಕಮಿಟಿಯ ಆಡಳಿತ ಮಂಡಳಿಯ ಪರವಾಗಿ ಸಕಲ ಸದ್ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಮೂರ್ತಿಗಳಿಗೆ ಸನ್ಮಾನಿಸಬೇಕು. ಸತ್ಕಾರವನ್ನು ಮಾಡಿದ ಹಾಗೂ ಸ್ವೀಕರಿಸಿದ ಮಹನೀಯರಿಗೆ ಧನ್ಯವಾದಗಳು. ಈ ಮಡ್ಡಿ ಈರಣ್ಣ ದೇವರ ಜಾತ್ರಾ ಮಹೋತ್ಸವ ಹಾಗೂ ರಾಜಗೋಪುರದ ಕಳಸಾರೋಹಣ, ಮಹಾದ್ವಾರ ಉದ್ಘಾಟನೆ ಹಾಗೂ ಸತ್ಸಂಗ ಸಮಾರಂಭ ಈ ಕಾರ್ಯಕ್ರಮಗಳನ್ನು ನಾವು 5 ದಿವಸ ಹಮ್ಮಿಕೊಂಡಿದ್ದೀವಿ. ಕಾರಣ ಈ ನಮ್ಮ ದೇವಸ್ಥಾನದ ಮಹಾದ್ವಾರ ರಾಜಗೋಪುರ ಉದ್ಘಾಟನೆ ಈಗ ತಾನೇ ಅಂದರೆ 1 ತಿಂಗಳಿಂದ ಇದು ರಾಜಗೋಪುರ ಪೂರ್ತಿಯಾಗೈತಿ. ಈ ಕಾರ್ಯಕ್ರಮವನ್ನು ನಾವು ಭಾಳ ಅವಸರವಾಗಿ ಮಾಡಿದ್ವಿ. ಯಾಕಂದರೆ ಈ ದೇವಸ್ಥಾನದ ಜಾತ್ರೆ ಪ್ರತಿ 3ನೇ ಶ್ರಾವಣ ಮಾಸದ 3ನೇ ಸೋಮವಾರ ದಿವಸ ನಮ್ಮ ಜಾತ್ರೆ ನಡೀತೈತಿ. ನಾವು ಏನೋ ಒಂದು ಕೆಲಸ ಮಾಡ್ಕೊತ ಬಂದ್ರೆ ಆ ದೇವರ ಒಂದು ಜಾತ್ರೆ ದಿವಸ ಪ್ರತಿ 3ನೇ ಸೋಮವಾರಕ್ಕೆ ನಾವು ಏನೋ ಮಾಡೋದಿದ್ರೆ ಹೊಸ ಕೆಲಸ ದೇವ್ರ ಜಾತ್ರೆ ದಿವಸ ನಾವು ಮಾಡ್ಕೊತ ಬಂದಿದ್ವಿ. ಯಾಕಂದ್ರೆ ಇಲ್ಲಿವರೆಗೆ ನಾವು ಈ ದೇವಸ್ಥಾನವನ್ನು ಉಸ್ತುವಾರಿ ತಗೊಂಡಾಗಿಂದ ಯಾವುದೋ ಒಂದು ಕಾರ್ಯಕ್ರಮ ನಾವು ಮಾಡಾಕೈತಿದ್ವಿ ಅಂದ್ರೆ ಆ ಜಾತ್ರೆ ದಿವಸ ಮಾಡಿಬಿಡ್ತೀವಿ. ನಾವು ಯಾವ್ದು ಮುಹೂರ್ತ ಯಾವ್ದು ಕೇಳಿರೋದಿಲ್ಲ. ಇಲ್ಲಿ ತನಕ ನಾವು ಮಾಡಿದ್ದು ಆ ಪರಮಾತ್ಮ ಎಲ್ಲ ಯಶ ಕೊಟ್ಟನು. ಅದಕ್ಕಾಗಿ ನಾವು ಆ ಜಾತ್ರೆ ದಿವಸ ಮಾಡ್ತೀವಿ. ಆ ಕಾರಣಕ್ಕೆ ನಾವು ಆ ಕಾರ್ಯಕ್ರಮ ಸಲುವಾಗಿ 5 ದಿವಸ ಸತ್ಸಂಗ ಸಮ್ಮೇಳನ, ಅನ್ನದಾಸೋಹ, ಎಲ್ಲ ಮಹಾದಾನಿಗಳು ಇದಕ್ಕೆ ದಾನ ಕೊಟ್ಟವರು ಸಾಕಷ್ಟು ಜನ ಅದಾರು. ಈ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಕ್ಕೆ, ಒಂದು ಉತ್ಸವ ನಡೆಯಕ್ಕೆ ತಾವೆಲ್ಲರೂ ಕಾರಣೀಭೂತರಿದ್ದೀರಿ. ತಮ್ಮೆಲ್ಲರನ್ನು ನಾವು ಸ್ಮರಣೆ ಮಾಡ್ತೀವಿ. ಮತ್ತು ಈ ದೇವಸ್ಥಾನ ಬಹಳ ದಿನಗಳಿಂದ ಐತಿ. ಈ ದೇವಸ್ಥಾನನ ಮೊದಲ ನಮ್ಮ ರಾಜರತ್ನ ಶೆಟ್ಟಿ ಸರ್ಕಾರಿ ವೈದ್ಯರು ಮೂಡಲಿಗೆ, ಈಗ ಅವರ ಶೆಟ್ಟಿ ಡಾಕ್ಟರ್ ಅಂತೇಳಿ ಅವ್ರು ಪ್ರಸಿದ್ಧಿ ಪಡೆದವರು. ಅವ್ರು ಇಲ್ಲಿ ನಮ್ಮಲ್ಲಿ ಮೂರಲ್ಲಿಗೆ ಸರ್ಕಾರಿ ದವಾಖಾನೆ ಡಾಕ್ಟರ್ ಆಗಿದ್ರು. ಅವ್ರು ಡಾಕ್ಟರ್ ಆಗಿದ್ದಾಗ ಅವ್ರು ಯಾವತ್ತೂ ಇಲ್ಲೇ ಹಾದು ಹೋಗ್ತಿದ್ರು ರೋಡ್ ಮೇಲೆ. ಗೋಕಾಕ್ ಹೋಗ್ಬೇಕಾದ್ರೆ, ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಅವಾಗ ಒಂದು ದೊಡ್ಡೊಂದು ಇದು ಇತ್ತಿದ್ದು, ಕಂಟಿ ಜಾಗಿತ್ತು, ದೊಡ್ಡದೊಂದು ಸ್ಥಳ ಇತ್ತು. ಇಲ್ಲಿ ದೇವಸ್ಥಾನ ದೇವರುಗಳು ಭಾಳ ಇದ್ದು. ಇಲ್ಲಿ ಆ ದೇವರುಗಳು ಭಾಳ ಇದ್ದು. ಅವ್ರ ಗಾಡಿ ಇಲ್ಲಿ ಬಂದಾಗ ತಮ್ಮ ನಿಲ್ಲೋದು. ಅವ್ರ ಮನುಷ್ಯನೊಳಗೆ ಅವು ವೀರಭದ್ರೇಶ್ವರ ಈರಣ್ಣ ದೇವರ ಅವ್ರ ಮನುಷ್ಯನ ಹೋಗಕ್ಕೆ ಅವ್ರ ಗಿಡ ಅವರಿಗೆ ಸ್ವಪ್ನದಾಗ ಏನು ಹೇಳ್ದೋ ಅವ್ರಿಗೆ ಅವ್ರ ಗಾಡಿ ಬಂದು ಇಲ್ಲಿ ಕಾಯಂ ನಿಲ್ತಿರ್ತಾವ. ಹಿಂಗಾಗಿ ಅದು ಅವ್ರ ಇಲ್ಲಿ ಜಾಗೃತ ಸ್ಥಾನ ಐತಿ. ಆ ಜಾಗೃತ ಸ್ಥಾನ ಇದ್ದದನ್ನ ಇಲ್ಲಿ ಅದನ್ನ ಕಟ್ಟಡ ಕಟ್ಟಿ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದು ಅವ್ರು ಸಂಕಲ್ಪ ಮಾಡಿರೋ ಯಾರ ನಮ್ಮ ಶೆಟ್ಟಿ ಡಾಕ್ಟರ್ ಅವ್ರೇನೊಂದು ಇದನ್ನ ಮಾಡಿ ವೀರಭದ್ರೇಶ್ವರ ದೇವಸ್ಥಾನ ಕಟ್ಟಿಸ್ಕೊಡ್ಬೇಕಂತೇಳಿ ಅವ್ರ ಅಂತರಂಗದಾಗ ಮೂಡಿ ಪದೇ ಅವ್ರ ಮನಸ್ಸಿನಾಗ ಬರಾಕೈತದ, ಕಾಣಾಕೈತಿತ್ತು. ಅವಾಗ ಊರಿನ ಪ್ರಮುಖರನ್ನಾದಂಥ ಅವ್ರ ಕರ್ನಕೇಶಿಂದ ಸದಾಶಿವ, ಇಲ್ಲಿ ನಮ್ಮ ಮಾಜಿ ಅಧ್ಯಕ್ಷರದಾರ ಸದಾಶಿವ ತಲಬಿಟ್ಟಿ ಅವರು, ಹಾಗೂ ರಾಮಪ್ಪ ಕಾನಟ್ಟಿ, ಲಗಮಪ್ಪ ಗೋಕಾಕ, ಲಗಮನ್ ಸಾವ್ಕಾರ ಅಂತಾರೆ ನಾವು, ಲಗಮನ್ನ ಗೋಕಾಕ ಅವರು, ಭೀಮಶಪ್ಪ ಸೌಸುದ್ದಿ, ಹಾಗೂ ಇನ್ನಿತರ ಅನೇಕ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ಕರಿಸ್ಕೇಶಿಂದ 1900 ಹೆಚ್ಚು ಕಡಿಮೆ 1980 ಆಸ್ಪಾಸ್ ಇರ್ಬೇಕದು. ಅದರಲ್ಲಿ ಊರಿನ ಪ್ರಮುಖರ
ಜೊತೆ ಈ ಗರ್ಭಗುಡಿಯನ್ನು ನಿರ್ಮಿಸಲಾಯಿತು. ನಂತರ ಸೋಮವಾರ ಕಿಚ್ಚ ಹಾಯುವುದು ಹಾಗೂ ಅನ್ನಪ್ರಸಾದ ನಡೆಸಿಕೊಂಡು ಬರುತ್ತಿದ್ದರು. ನಂತರ ಗಣ್ಯರ ಬದಲಾವಣೆ ಆದ ನಂತರ 1980ರ ನಂತರ ಹೊಸದಾಗಿ ಆಡಳಿತ ತೆಗೆದುಕೊಂಡ ಗಣ್ಯರು ಬಂದ ನಂತರ ದಿವಂಗತ ಗುರಪ್ಪ ಹನುಮಂತ ಗಾಣಿಗೆ, ಈಗ ಅಧ್ಯಕ್ಷರಾದ ಭೀಮಪ್ಪ ಬಾಳಪ್ಪ ಹಂದಿಗೊಂದು, ಶಿವಸು ಕಾನಟ್ಟಿ, ರಾಮಪ್ಪ ಸೋನವಾಲ್ಕರ್, ಭೀಮಪ್ಪ ನಾಯ್ಕ್, ಶಂಕರ್ ನಾಯ್ಕ್, ಅಪ್ಪಸಾಹೇಬ್ ನಾಯ್ಕ್ ಹಾಗೂ ಇನ್ನಿತರ ವ್ಯಕ್ತಿಗಳು ನೇತೃತ್ವದಲ್ಲಿ ದೇವಸ್ಥಾನ ಸುತ್ತಲೂ ಕಾಂಪೌಂಡ್ ಕಟ್ಟಲು ನಿರ್ಮಿಸಲಾಯಿತು. ತದನಂತರ ನಿರ್ಮಿಸುವಾಗ ಊರಿನ ಸಂತ್ರಸ್ತ ರೈತರು, ಈ ಊರಿನ ಎಲ್ಲ ಈ ಸುತ್ತಮುತ್ತಲಿನ ರೈತರು ಎಲ್ಲರೂ ಫ್ರೀಯಾಗಿ ನಮಗೆ ದೇವಸ್ಥಾನ ಕಟ್ಟಡಕ್ಕೆ ಕಲ್ಲು ತಂದು ಕೊಟ್ಟರು, ಫ್ರೀಯಾಗಿ ಉಸುಕ್ ತಂದು ಕೊಟ್ಟರು. ಫ್ರೀಯಾಗಿ ಏನೋ ಒಂದು ನಾವು ತಂದು ಕೊಟ್ಟರೆ ಎಲ್ಲನೂ ನಮಗೆ ನಾವೇನು ಕೊಡ್ತಿದ್ವಿ ಅಂದರೆ ಕಲ್ಲಿನ ರೊಕ್ಕ ಅಷ್ಟು ಕೊಡ್ತಿದ್ವಿ. ಕಲ್ಲು ಅವ್ರು ಫ್ರೀ ಬಾಡಿಗೆಯಿಂದ ತಂದು ಕೊಡ್ತಿದ್ರು. ನಾವು ಡಿಜೈಲ್ಗೆ ರೊಕ್ಕ ಸದೇನು ಇಸ್ಕೊಡ್ತಿರ್ಕಿಲ್ಲ ಅವರು. ಹಿಂಗಾಗಿ ಎಲ್ಲ ಇಲ್ಲಿ ಸುತ್ತಮುತ್ತ ಏನು ರೈತರದಾರು ಎಲ್ಲರೂ ಒಂದು ಸಂಕಲ್ಪ ಮಾಡಿದೆವು. ಸಂಕಲ್ಪದಿಂದ ಇವತ್ತೊಂದು ಈ ಬೃಹತ್ ಕಟ್ಟಡ ಈ ದೇವಸ್ಥಾನ ನಿರ್ಮಾಣ ಆಗೈತೆ ಅಂದ್ರೆ ಈ ಸುತ್ತಮುತ್ತಲಿನ ಎಲ್ಲ ಈ ದೇವಸ್ಥಾನ ಸುತ್ತಮುತ್ತಲಿನ ಎಲ್ಲ ರೈತರು ಹಾಗೂ ಮೂಡಲಗಿ, ನಾಗನೂರ್, ಧರ್ಮಟ್ಟಿ ಗ್ರಾಮದ ಸದ್ಭಕ್ತರ ಒಂದು ದೇಣಿಗೆ, ಕಾಣಿಕೆ, ಅವ್ರ ಶ್ರಮ, ಅವ್ರ ಭಕ್ತಿ ಈ ದೇವಸ್ಥಾನಕ್ಕೆ ಭಾಳ ಐತಿ. ಅವರೆಲ್ಲರ ಪರಿಶ್ರಮದಿಂದ ಈ ಎಲ್ಲರ ಈರಣ್ಣ ದೇವರ ಪರಿಶ್ರಮದಿಂದ ಈ ಒಂದು ಬೃಹತ್ ದೇವಸ್ಥಾನ ನಿರ್ಮಾಣ ಆಗೈತಿ. ಆ ದೇವಸ್ಥಾನಕ್ಕೆ ತಮ್ಮೆಲ್ಲರೂ ಸಹಾಯ ಸಹಕಾರ ನಿರಂತರವಾಗಿ ಇರಲಿ ಅಂತ ಹೇಳುತ್ತಾ ಇಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪೂಜಿಕೆ ಮೇಲೆ ಇರುವಂತ ಎಲ್ಲ ಪೂಜ್ಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆ ಪೂಜ್ಯರಲ್ಲಿ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕರಿಸಿ ನಾನು ಎರಡು ಮಾತುಗಳಿಗೆ ವಿರಾಮ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಮಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಭೀಮಪ್ಪ ಹಂದಿಗುಂದಿ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಬಾಣಿಗೆ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಹಂದಿಗುಂದಿಯವರಿಗೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ಗೌರವಿಸಬೇಕು. ಜೋರಾದ ಚಪ್ಪಾಳೆ. ಸತ್ಕಾರ ಸ್ವೀಕರಿಸಿದ ಪೂಜ್ಯರಿಗೂ ಹಾಗೂ ಗಣ್ಯರಿಗೂ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ ಘನ ಉಪಸ್ಥಿತಿಯನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಗಣಚಕ್ರವರ್ತಿ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು ಶ್ರೀ ಸದಾಶಿವ ಯೋಗೀಶ್ವರ ಮಠ ಮುನ್ನಾಳ್ ರಂಗಾಪುರ್ ಬಾಗೂಜ್ ಕಪ್ಪಿಯವರಿಗೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ಗೌರವ ನಮನ ಸಲ್ಲಿಸಬೇಕು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಯೋಗಿ ಕಲಿನಾಥ ದೇವರು ಜಗದ್ಗುರು ಶ್ರೀ ದಿಗಂಬರೇಶ್ವರ ಸಂಸ್ಥಾನ ಮಠ ಪಲ್ಹಾರ್ ಇವರಿಗೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ಸತ್ಕರಿಸಬೇಕು. ಅದೇ ರೀತಿ
ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ಜಡಿಸಿದ್ದೇಶ್ವರ ಮಠ ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ಜಡಿಸಿದ್ದೇಶ್ವರ ಮಠ ಸುನದೋಳಿ ಇವರಿಗೆ ಆಡಳಿತ ಮಂಡಳಿಯವರು ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಪೂಜ್ಯರಿಗೆ ಸತ್ಕಾರವನ್ನು ನೀಡಬೇಕು. ಸತ್ಕಾರವನ್ನು ಸ್ವೀಕರಿಸಿದ ಪೂಜ್ಯರಿಗೂ ಹಾಗೂ ಗಣ್ಯರಿಗೂ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವಂತಹ ಮಾತೋಶ್ರೀ ಸುವರ್ಣ ಹೊಸಮಠ್ ಜ್ಞಾನ ಮಂದಿರ ಧರ್ಮದರ್ಶಿನಿ ಗೋಕಾಕ್ ಇವರಿಗೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಇವರಿಗೆ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರು ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಸುಭಾಷ್ ಡವಳೇಶ್ವರ್ ಹಾಗೂ ಸದಾಶಿವ್ ತವಲಟ್ಟಿ ಅವರಿಗೆ ಸತ್ಕಾರ ಸಮಾರಂಭ. ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರು ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಸೇವಾದಾನಿಗಳೆಲ್ಲ ವೇದಿಕೆಯ ಮುಂಭಾಗದ ಹತ್ರ ಬರಬೇಕು. ತಮಗೆ ಸತ್ಕಾರ ಕಾರ್ಯಕ್ರಮ ಇರುವುದು. ಸೇವಾದಾನಿಗಳೆಲ್ಲ ವೇದಿಕೆಯ ಮುಂಭಾಗದ ಹತ್ರ ಬರಬೇಕು. ಸಂಜು ಸತ್ಕರಿಸಿದ ಪೂಜ್ಯರಿಗೂ ಹಾಗೂ ಸತ್ಕಾರ ಸ್ವೀಕರಿಸಿದ ಗಣ್ಯರಿಗೂ ಧನ್ಯವಾದಗಳು. ಅದೇ ರೀತಿ ಮುಂದಿನ ಸತ್ಕಾರ ಸದಾಶಿವ್ ಜೋರಾದ ಚಪ್ಪಾಳೆ ಮೂಲಕ ಸತ್ಕಾರ ಮೂರ್ತಿಗಳಿಗೆ ಸತ್ಕರಿಸಬೇಕು. ಧನ್ಯವಾದಗಳು. ಅದೇ ರೀತಿ ಮುಂದಿನ ಸತ್ಕಾರ ಧನ್ಯವಾದಗಳು. ಇದೀಗ ಶ್ಯಾಮಾನಂದ್ ಪೂಜೇರಿ ತಿಂಬೈತೆ. ಆರಾಧ್ಯ ದೇವತೆ ಪರಶಿವನ ಅಪರಾವತಾರಿ ಜಾತಿ ಮತ ಪಂಥ ವರ್ಣ ಆಶ್ರಮಗಳ ಪರಿಧಿಯನ್ನು ಮೀರಿ ನಿಂತು ಸಹಜ ಜಗದ್ಗುರು ಎಂದೆನಿಸಿ ನಡೆದು ತೋರಿದ ವಿಶ್ವಯೋಗಿ ಸಕಲ ಮತೋದ್ಧಾರಕ ಸರ್ವಧರ್ಮಗಳ ಸಮನ್ವಯಾಚಾರ್ಯ ಅದ್ವೈತ ಸಾಮ್ರಾಜ್ಯದ ಸಾಮ್ರಾಟ ಜಗದ್ವಂದ್ಯ ಜಗತ್ಪೂಜ್ಯನೀಯರಾದ ಜಗದ್ಗುರು ಸಿದ್ಧಾರೂಢ ಯತೀಶ್ವರನ ಪವಿತ್ರವಾದ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ತತ್ಸ್ವರೂಪರೇ ಆದ ಮಹಾಮೌನ ಯೋಗಿ ಸ್ಥಿತಪ್ರಜ್ಞ ಮಹಾತ್ಮ ಜಗದ್ಗುರು ಗುರುನಾಥಾರೂಢರ ಪವಿತ್ರವಾದ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಕ್ಷೇತ್ರದ ಅಧಿದೇವತೆಯಾದ ಮಡ್ಡಿ ವೀರಭದ್ರೇಶ್ವರನ ಪವಿತ್ರವಾದ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜನೀಯರಾದ ಸುರದೋಳಿಯ ಜಡಿಸಿದ್ದಾಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಅಭಿನವ ಶಿವಾನಂದ ಮಹಾಸ್ವಾಮೀಜಿ ಅವರ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಾಗೋಜಿಕೊಪ್ಪದ ಪರಮ ಪೂಜ್ಯ ಶಿವಲಿಂಗ ಮುರುಘ ರಾಜೇಂದ್ರ ಶ್ರೀಗಳವರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ಅದರಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಂದಿಗುಂದದ ಪೂಜನೀಯರಾದ ಶಿವಾನಂದ ಮಹಾಸ್ವಾಮೀಜಿ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಆಗಮಿಸಿರ್ತಕ್ಕಂಥ ಜ್ಞಾನ ಮಂದಿರದ ಧರ್ಮದರ್ಶಿಗಳು ಅಕ್ಕನವರು ಆಗಿರ್ತಕ್ಕಂಥ ಸುವರ್ಣಕ್ಕ ಹೊಸಮಠ ಅವರಿಗೂ ಕೂಡ
ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಎಲ್ಲ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸಹೋದರರಾದ ಭೀಮ್ಸಿ ಹದಿಗುಂದ್ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢ ಮಠದ ಶ್ರೀಮಠದ ಚೇರ್ಮನರಾದ ಬಸವರಾಜ್ ಕಲ್ಯಾಣ್ ಶೆಟ್ಟರ್ ಅವರಿಗೂ ವೈಸ್ ಚೇರ್ಮನರಾಗಿರ್ತಕ್ಕಂಥ ಬಾಳವಣ್ಣ ಮಗಜಿಕೊಂಡಿ ಅವರಿಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಕ್ಷಯ್ ಪಾಠಕ್ ಅವರಿಗೂ ಹಾಗೂ ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಹೇಳ್ತಾ ಇವತ್ತಿನ ದಿವಸ ಮಡ್ಡಿ ವೀರಭದ್ರೇಶ್ವರ ದೇವಸ್ಥಾನದ ಮಹಾದ್ವಾರದ ಉದ್ಘಾಟನೆ, ರಾಜಗೋಪುರದ ಕಳಸಾರೋಹಣ ಹಾಗೂ ಸತ್ಸಂಗ ಈ ಎಲ್ಲ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದ್ದಾವೆ. ಇವತ್ತಿನ ಈ ಸತ್ಸಂಗದಲ್ಲಿ ಚಿಂತನೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಏನು ಅಂತ ಕೇಳಿದ್ರೆ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಈ ದಾನದ ವಿಷಯವನ್ನು ಕುರಿತು ನಮ್ಮ ಆರೋಗ್ಯ ಶರಣರು ಬಹಳ ಸುಂದರವಾಗಿ ಹೇಳಿಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಯಾಕಂತ ಕೇಳಿದ್ರೆ ದಾನ ಅನ್ನುವುದು ಪ್ರತಿಯೊಬ್ಬ ಮನುಷ್ಯನು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಆದ್ಯ ಕರ್ತವ್ಯ. ಯಾಕಂತ ಕೇಳಿದ್ರೆ ನಮ್ಮ ಬಡತನ ಸಿರಿತನಕ್ಕೆ ಏನಾದರೂ ಕಾರಣ ಇತ್ತು ಅಂತ ಕೇಳಿದ್ರೆ ಅದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ದಾನ ಧರ್ಮಗಳು ಮತ್ತು ದಾನವನ್ನ ಮಾಡದೇ ಇರುವುದು. ದಾನವನ್ನ ಮಾಡದೇ ಇರುವುದರಿಂದ ಬಡತನ ಬರ್ತದ, ದಾನ ಮಾಡಿದ್ರೆ ಸಿರಿತನ ಬರ್ತದ. ದಾನದ ಫಲ ಏನು ಅಂತ ಕೇಳಿದ್ರೆ ಸಿರಿತನ ಬರ್ತದ. ಅದಕ್ಕೋಸ್ಕರವಾಗಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇರಬೇಕು ಮನುಷ್ಯನಾಗಿರ್ತಕ್ಕಂಥವ್ರು ಒಂದು ಕ್ಷಣನೂ ಕರ್ಮವನ್ನು ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಕರ್ಮವನ್ನು ಮಾಡಬೇಕು. ಕರ್ಮನ ಜಾಯತೆ ಸರ್ವಂ ಕರ್ಮ ಏವ ಗತಿ ಸಾಧನಂ ತಸ್ಮಾ ಸರ್ವ ಪ್ರಯತ್ನೇನ ಸಾಧು ಕರ್ಮ ಸಮಾಚರೇತ್. ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಇವತ್ತಿನ ದಿನ ಕೆಲವರು ಬಡವರನ್ನಾಗಿ ನೋಡ್ತೀವಿ, ನಾವು ಕೆಲವರ ಬಹಳ ಶ್ರೀಮಂತರನ್ನಾಗಿ ನೋಡ್ತೀವಿ. ಅದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಮತ್ತು ಪಾಪ ಕರ್ಮಗಳೇ ಕಾರಣ. ಕರ್ಮನ ಜಾಯತೆ ಸರ್ವಂ ಕರ್ಮ ಏವ ಗತಿ ಸಾಧನಂ. ನಮ್ಮ ಸ್ಥಿತಿಗತಿಗಳಿಗೆ ಏನು ಕಾರಣ ಅಂತ ಕೇಳಿದ್ರೆ ನಾವು ಮಾಡಿರ್ತಕ್ಕಂಥ ಪುಣ್ಯ ಕರ್ಮಗಳು ಮತ್ತು ಪಾಪ ಕರ್ಮಗಳು. ನೋಡ್ರಿ, ನೀವು ಯಾರು ಎಲ್ಲಿ ಹೋಗೋದು ಬೇಕಾಗಿಲ್ಲ. ಪುಣ್ಯ ಯಾವುದು ಪಾಪ ಯಾವುದು ಅಂತ ಕೇಳಾಕ ಯಾವ ಯೂನಿವರ್ಸಿಟಿಗೆ ಯಾವ ಕಾಲೇಜ್ಗೆ ಹೋಗೋದು ಬೇಕಾಗಿಲ್ಲ. ನೀವು ಹೋಗಿ ನೋಡ್ರಿ, ಯಾರು ದಾನ ಮಾಡಿರಂಗಿಲ್ಲಲ್ಲ ಅವ್ರ ಪರಿಸ್ಥಿತಿ ಏನಾಗಿರ್ತೈತೆ ಅಂತ ಕೇಳಿದ್ರೆ ನೀವು ಎಲ್ಲ ಮುಗುಡ್ಕ ಪಂಡ್ರಾಪುರಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗ್ತದ. ಅವರ ಹೇಳ್ತಿರ್ತಾರೆ. ಏನ್ ಹೇಳ್ತಾರೋ ಅಂತ ಕೇಳಿದ್ರೆ ಪಾಪಿಗೆ ದಾನ ಧರ್ಮ ಮಾಡ್ರಿ. ಅದು ಸ್ವಂತ ಅನುಭವದ ಮಾತದು. ನಾ ಹಿಂದಿನ ಜನ್ಮದಲ್ಲಿ ಯಾರಿಗೂ ಏನು ಕೊಟ್ಟಿಲ್ಲ, ಅದಕ್ಕಾಗಿ ನಾ ಹಿಂಗಾಗಿದ್ದೀನಿ ಅಂತಕ್ಕಂಥ ಮಾತನ್ನ ಅವರೇ ಹೇಳ್ತಾ ಇದ್ದಾರೆ. ಅವ್ರು ಕೇವಲ ಅಷ್ಟ ಹೇಳೋದಿಲ್ಲ. ಯಾರು ಭಿಕ್ಷುಕರಾಗಲಿ ಯಾರ ದಾನವನ್ನು ಕೇಳಾಕ್ ಬರ್ತಕ್ಕಂಥವರು ಕೇವಲ ದಾನ ಅಷ್ಟ ತೆಗೆದುಕೊಂಡು ಹೋಗದೇ ಏನ್ ಮಾಡ್ತಾರೋ ಅಂತ ಕೇಳಿದ್ರೆ ನಮಗೆ ಪಾಠವನ್ನು ಹೇಳ್ತಾರೆ. ಏನು ಪಾಠ ಹೇಳ್ತಾರೋ ಅಂತ ಕೇಳಿದ್ರೆ, ನಾ ಹಿಂದಿನ ಜನ್ಮದಲ್ಲಿ ಯಾರಿಗೂ ಏನು ಕೊಟ್ಟಿಲ್ಲ, ನಾ ಹಿಂಗಾಗಿದ್ದೀನಿ. ನೀವು ಹಿಂದಿನ ಜನ್ಮದಾಗ ಕೊಟ್ಟ ಬಹಳ ಸಿರಿವಂತರಾಗಿದ್ದೀರಿ. ಈ ಜನ್ಮದಾಗ ಕೊಟ್ಟು ಮುಂದೆ ನಿಮ್ಮಂಗಾರ ಆಗಿರಿ, ಕೊಡದ ಮತ್ತೆ ನಮ್ಮಂಗಾರ ಆಗಿಬರ್ರಿ ಅಂತ ಪಾಠವನ್ನು ಹೇಳಲಿಕ್ಕೆ ಬಂದಿರ್ತಾರೆ ಆ ಎಲ್ಲ ಭಿಕ್ಷುಕರು. ಅದಕ್ಕೋಸ್ಕರವಾಗಿ ದಾನವನ್ನ ಮಾಡಬೇಕು. ಸಿರಿಬಂದ ಕಾಲಕ್ಕೆ ದಾನವನ್ನ ಮಾಡು. ನಮ್ಮ ಬಡತನಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದತ್ತ ದೋಷೇನ ಭವೇ ದರಿದ್ರ. ದರಿದ್ರತನ ಎದಕ್ಕೆ ಬರ್ತದ ಅಂತ ಕೇಳಿದ್ರೆ ಯಾರಿಗೂ ಏನು ಕೊಡೋದ್ರಿಂದನೇ ಬರ್ತದ. ಅದತ್ತ ದೋಷೇನ ಭವೇ ದರಿದ್ರ ದಾರಿದ್ರ ದೋಷೇನ ಕರೋತಿ ಪಾಪಂ. ಪಾಪ ಯಾಕೆ ಮಾಡ್ತಾನಪ್ಪ ಮನುಷ್ಯ ಅಂತ ಕೇಳಿದ್ರೆ ದಾರಿದ್ರತನದಿಂದ ಮಾಡ್ತಾನೆ. ದಾರಿದ್ರತನ ಯಾಕೆ ಬರ್ತು ಅಂತ ಕೇಳಿದ್ರೆ ದಾನ ಮಾಡದೆ ಇರುವುದರಿಂದ ದರಿದ್ರತನ ಬರ್ತದ. ದಾರಿದ್ರ ದೋಷೇನ ಕರೋತಿ ಪಾಪಂ ಪಾಪಾದವಶಂ ಪ್ರಯಾತಿ ನರಕಂ. ಪುನರೇವ ಪಾಪಿ ಪುನರೇವ ದರಿದ್ರ. ಮತ್ತ ದರಿದ್ರ ಆಗಿನ ಬಿಡ್ತಾನ. ಕಾರಣ ಏನು ಅಂತ ಕೇಳಿದ್ರೆ ಪುಣ್ಯವನ್ನು ಮಾಡದೇ ಇರತಕ್ಕಂಥದ್ದು, ದಾನವನ್ನು ಮಾಡದೇ ಇರತಕ್ಕಂಥದ್ರಿಂದ ಇವತ್ತಿನ ಈ ಸ್ಥಿತಿಗತಿ ಅಂತಕ್ಕಂಥದ್ದು ಪ್ರಾಪ್ತ ಆಗ್ತದ. ಅದಕ್ಕೋಸ್ಕರವಾಗಿ ಇವತ್ತು ಬಹಳ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಷಯವನ್ನ ಇಟ್ಕೊಂಡಿದ್ದಾರೆ. ಯಾಕಂತ ಕೇಳಿದ್ರೆ ಮೂಡಲಗಿ ಗ್ರಾಮದವರು
ಇಲ್ಲಿ ದಾನ ಮಾಡ್ರಿ ಅಂತ ಹೇಳೋದು ಅವಶ್ಯಕತೆನೇ ಇಲ್ಲ ಅಂತ ಅನಿಸ್ತದೆ. ಇಷ್ಟೊಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ, ಭವ್ಯವಾಗಿರ್ತಕ್ಕಂಥ ಮಹತ್ವಾರ, ರಾಜಗೋಪುರ, ಇವೆಲ್ಲ ಕಾರ್ಯಕ್ರಮಗಳನ್ನು ನೋಡಿದ್ರೆ ತಾವೆಲ್ಲ ದಾನ ಮಾಡಿದ್ರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಅನಿಸ್ತದೆ. ಅದಕ್ಕೋಸ್ಕರವಾಗಿ ಇಷ್ಟೊಂದೆಲ್ಲ ದೊಡ್ಡ ಕಾರ್ಯಕ್ರಮಗಳು ಅಂತಕ್ಕಂಥವಾಗ್ತದ. ಅದಕ್ಕಿಂತ ಮುಂದುವರೆದು ಹೇಳಬೇಕು ಅಂತ ಕೇಳಿದ್ರೆ ನಾವು ಕೊಡುವಂಥದ್ದು ಏನಿಲ್ಲ, ಯಾಕಂದ್ರೆ ನಾವೇನು ತಂದಿನೂ ಇಲ್ಲ, ಎಲ್ಲವೂ ಭಗವಂತನದ, ಭಗವಂತನಿಗೆ ಅರ್ಪಿಸಬೇಕು ಅನ್ನುವಂಥ ಮನೋಭಾವ ಇರಬೇಕು ನಮಗೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏನದ ಅಂತ ಕೇಳಿದ್ರೆ ಎಲ್ಲವೂ ಈಶ್ವರನದ, ನಮ್ಮದೇನೂ ಇಲ್ಲ. ಅದಕ್ಕೋಸ್ಕರವಾಗಿ ಏನ್ ಮಾಡಬೇಡ ಅಂತ ಕೇಳಿದ್ರೆ ನೀನು ಯಾರಿಗೂ ಕೊಡದೇನೆ ನೀನೊಬ್ಬನೇ ಬುಂಜಿಸ. ನೀನು ಏನಾದರೂ ತಿನ್ನಬೇಕಾಗಿತ್ತು ಅಂತ ಕೇಳಿದ್ರೆ ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವಂಥದ್ದು ನಮ್ಮ ಪರಂಪರೆ, ಅದು ನಮ್ಮ ಸನಾತನ ಧರ್ಮದ ಪರಂಪರೆ. ಅದಕ್ಕೋಸ್ಕರವಾಗಿ ದಾನ ಧರ್ಮಾದಿಗಳನ್ನು ಮಾಡಲೇಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಈ ವಿಷಯವನ್ನು ಇಟ್ಕೊಂಡು ಬಂದಿದ್ದಾರೆ. ದಾನದ ಮಹಿಮೆಯನ್ನು ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ, ಹಿಂದೆ ಒಂದು ಕಾಲದಲ್ಲಿ ಭಾಳ ಬಡತನ ಇತ್ತು, ಒಬ್ಬಕ್ಕೆ ತಾಯಿ ಒಬ್ಬ ಮಗ ಇದ್ದು. ಹಾಗೆ ದಿನಾಲು ತನ್ನ ಪಾಲಿಂದ್ರಲ್ಲಿ ಊಟ ಮಾಡೋದ್ರಲ್ಲಿ ದಾನ ಮಾಡಲ್ಲ, ಊಟನ ಮಾಡ್ತಿದ್ದಿದ್ದಿಲ್ಲ ಅಂತ. ಆಕೆ ಏನು ಮಾಡಿದ ನಂತರ ಒಂದು ದಿವಸ ಮಗ ಕೇಳಿದ, ಇಟ್ಟು ತ್ರಾಸೊಳಗೆ ನಿನ್ನ ದಾನ ಮಾಡತ್ತೆ ಯಾರು ಹೇಳಿದಾರು ಅಂತ ಕೇಳಿದ. ಯಾವಲ್ಪ ಪುಣ್ಯ ಬರದತ್ತ, ಭಾಳ ಚಲೋ ಆಕೈದತ್ತ ಹೇಳ್ತಾರೋ ಅದು ಶಿವಗನ ಗೊತ್ತಾ, ಅದಕ್ಕೆ ನಾವು ದಾನ ಮಾಡಾಕತ್ತಿದ್ದೀನಿ ಅಂತಂದ್ರು. ಮತ್ತು ಇದರಿಂದ ಏನಾಗೈತೆ ನನಗಂದ್ರೆ ಆ ದೇವ್ರಾಗ ಕೇಳೋಕಪ್ಪ ನನಗಾರ ಏನು ಗೊತ್ತಾಗೋದತ್ತಂದ್ರೆ ಆ ದೇವ್ರು ಹೇಳಿದ ನೋಡಿ ಕೇಳೇ ಬರ್ತನಂತ ಹೊಂಟ ದಾರಿಯೊಳಗೆ ಹೊಂಟ ಕತ್ಲಾಯಿತು. ಅಲ್ಲಿ ಕುಟೀರ ಹಾಕೊಂಡಿರ್ತಕ್ಕಂಥ ಒಬ್ಬ ಮನುಷ್ಯ ಬಂದ, ಇವಾಗ ಕತ್ಲಾಗ್ಯದ, ಇಲ್ಲಿ ಹುಲಿ ಸಿಂಹ ಕರಡಿ ಅದಾವು, ನೀವು ಹೋಗಬೇಡ ತಿಳ್ಕೊಂಡು ಅವನಲ್ಲೇ ಕರ್ಕೊಂಡು ಮಲಗಿಸಿದ. ಆವಾಗ ಏನಂತ ಹೇಳಿದಳು, ನೀ ಕರ್ಕೊಂಡು ಮಲಗಿಸು, ನಿನ್ನ ಪಾಲಿನಾಗಿನ ಊಟ ಕೊಡ, ನಂದೇನು ಕೊಡಂಗಿಲ್ಲ ಅದಕ್ಕೆ. ಅದಕ್ಕೇನು ಮಾಡಿದ ಅಂತ ಕೇಳಿದ್ರೆ ತನ್ನ ಪಾಲಿನ ಊಟವನ್ನು ಇವನಿಗೆ ಉಣಿಸಿ ಇವನು ಒಳಗೆ ಮನಗಿಸಿ ತಾನೇನು ಮಾಡಿದಂದ್ರೆ ಹೊರಗಡೆ ಮಲ್ಕೊಂಡ. ಸಣ್ಣ ಕುಟೀರಿತ್ತು. ಅವಾಗ ರಾತ್ರಿ ಬಂದು ಏನಾಯಿತು ಅಂತ ಕೇಳಿದ್ರೆ ಹುಲಿ ಅಂತಕ್ಕಂಥದ್ದು ಬಂದು ಅವನು ತಿಂತು, ಅವನ ಹೆಂಡತಿನೂ ತಿಂತು, ಇವು ಒಬ್ಬ ಮಾತ್ರ ಉಳ್ದ. ಮುಂದೆ ಹೊರಟ ಹಾಗೆ ಮುಂದೆ ಹೋಗುವಾಗ ದಾರಿಯಲ್ಲಿ ಒಬ್ಬ ಕುಂಟ ಭೇಟಿ ಆದ. ನನಗೆ ಕಾಲು ಎಲ್ಲಿ ಹೊಂಟಿದೆ ಅಂತ ಕೇಳಿದ್ರೆ ದೇವ್ರಿಗೆ ಭೇಟಿಯಾಗಕ್ಕೆ ಹೊಂಟೀನಿ ಅಂದ. ನನಗೆ ಕಾಲಿಲ್ಲ, ಯಾಕೆ ಹಿಂಗಾಗೈತೆ ಕೇಳ್ಕೊಂಬ ಅಂತಂದು. ಆಯ್ತು ಕೇಳ್ಕೊಂಬರ್ತೀನಿ ಅಂದ. ಮತ್ತೊಂದು ಮುಂದಕ್ಕೆ ಹೋದ ಒಬ್ಬ ರಾಜ ದೊಡ್ಡ ಕೆರೆ ಕಡಿಸಿದ್ದ, ಬಾವಿ ಕಡಿಸಿದ್ದ, ಅದಕ್ಕೆ ನೀರೇ ಬಿದ್ದಿದ್ದಿಲ್ಲ. ಅವಾಗ ಏನು ಹೇಳಿದ ಅಂದರೆ ಇದಕ್ಕೆ ನೀರು ಯಾಕೆ ಬರವಲ್ಲ ಕೇಳ್ಕೊಂಡು ಬಾ ಅಂತಂದ್ರು. ಮುಂದೆ ಹಂಗೆ ಹೋದ, ಒಂದು ದೊಡ್ಡ ಹಾವು ಇತ್ತು. ಅದೊಂದು ಹುಚ್ಚಿನೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಸಿಕ್ಕೊಂಡಿತ್ತು, ಮ್ಯಾಲೆ ಬರುವತ್ತು ಕೆಳಗೆ ಹೋಗವಲ್ತು. ನನ್ನ ಪರಿಸ್ಥಿತಿ ಹಿಂಗ್ಯಾಕಾಗೈತೆ ಅಂತ ಕೇಳ್ಕೊಂಡ ಬಾತ್ ಅದು ಹೇಳಿತ್ತು. ಕೊನೆಗೆ ಹೋಗಿ ಪರಮಾತ್ಮನ ಭೇಟಿ ಆದ ನಂತರ ಎಲ್ಲ ಕೇಳಿದ ಮೇಲೆ ದಾನದ ಮಹಿಮಾ ಏನು, ದಾನದಿಂದ ಏನು ಪ್ರಯೋಜನ ಐತಿ ಅಂತ ಕೇಳಿದ. ನೀ ಏನು ಮಾಡು ಅಂತ ಕೇಳಿದ್ರೆ ನೇಪಾಳ ದೇಶದೊಳಗೆ ಇವತ್ತು ಒಬ್ಬ ರಾಜನಿಗೆ ಒಬ್ಬ ರಾಜಕುಮಾರ ಹುಟ್ಟಿದಾನ, ಅವನಿಗೆ ಕೇಳ ಅವೆಲ್ಲ ಹೇಳ್ತಾನು ಅಂತಂದು. ಹೊಳೆ ಬರಾಕತ್ತ, ಮತ್ತು ಹಾವಿನ ಗತಿ ಏನು, ಕುಂಟಾಗಿರ್ತಕ್ಕಂಥವನ ಗತಿ ಏನು, ನನಗೆ ಆಶ್ರಯ ಕೊಟ್ಟಿರ್ತಕ್ಕಂಥವನ ಗತಿ ಏನು ಅಂತ ಕೇಳ್ದ. ಕುಂಟಿಗೆ ಹೇಳುವ ಭಾಳ ದೊಡ್ಡ ವಿದ್ಯಾವಂತದಾನ, ಎಲ್ಲ ವಿದ್ಯೆ ಗೊತ್ತದವ, ಆದರೆ ಯಾರಿಗೂ ಅವ ವಿದ್ಯಾದಾನ ಮಾಡಿಲ್ಲ. ಅದಕ್ಕೆ ಹಂಗಾಗೈತಿ. ಈಗ ವಿದ್ಯಾದಾನ ಮಾಡತ್ತೆ ಹೇಳುವ ಮುಂದಿನ ಜನ್ಮದಾಗ ಚಲೋವಾಗಿ ಹುಡ್ತಾನು ಅಂತ ಹೇಳಿದ್ರು. ಹಾವಿನ ಗತಿ ಏನು ಅಂತ ಕೇಳಿದ್ರು. ಹಾವಿನಲ್ಲಿ ಏನದ ಅಂತ ಕೇಳಿದ್ರೆ ಒಂದು ದೊಡ್ಡ ರತ್ನ ಅದ, ಬೆಲೆ ಬಾಳುವಂಥ ರತ್ನ. ಆ ರತ್ನವನ್ನು ದಾನ ಮಾಡತ್ತೆ ಹೇಳುವ ಹಾವು ಇದರಿಂದ ಮುಕ್ತ ಆಕೈತಿ ಅಂತ ಹೇಳಿದ್ರು. ಇನ್ನು ರಾಜ ಬಾವಿ ಕಟ್ಟಿಸಿದ್ರೆ ಅದಕ್ಕೆ ನೀರು ಬಂದಿಲ್ಲ, ಅದರ ಗತಿ ಏನು ಅಂತ ಕೇಳಿದ. ಅದು ನೀರು ಬರ್ಬೇಕಾದ್ರೆ ರಾಜನಿಗೆ ಒಬ್ಬಕ್ಕೆ ರಾಜಕುಮಾರಿ ಇದ್ದಾಳೆ, ಆಕೆ ಮದುವೆ ಮಾಡೋನು ನೀರು ಬರ್ತೈತಿ ಅಂತ ಹೇಳಿದ ಪರಮಾತ್ಮ. ಬಂದ ತಕ್ಷಣ ಕೇಳಿದ, ಮೊದಲನೇದವ ಯಾರು ಭೇಟಿ ಅದ ಅಂತ ಕೇಳಿದ್ರೆ ಹಾವು ಭೇಟಿ ಆಯ್ತು. ಹಾವು ಭೇಟಿಯಾಗಿ ಏನು ಮಾಡಿತು ಅಂತ ಕೇಳಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಿದಾನೆ ಪರಮಾತ್ಮಂದು ಹೇಳಿದಾನು ಅಂತ. ನಿನ್ನ ತಲೆಯೊಳಗೆ ಒಂದು ದೊಡ್ಡ ರತ್ನ ಐತತ್ತ, ಆ ರತ್ನ ಯಾರ್ಯಾರ ದಾನ ಮಾಡುವ ಅಂದ್ರೆ ನೀ ಇದರಿಂದ ಮುಕ್ತಿ ಆಕೈತಿ ಅಂತ ಹೇಳಿದ್ರೆ, ಯಾರ್ಯಾರ ಯಾಕೆ ಮಾಡೋದು ನಿನಗೆ ಕೊಡ್ತಾನೆ ತಗೋಲ್ಲ ಅಂತಂದ ಅವನಿಗೆ ರತ್ನವನ್ನು ಕೊಡುವಂಥದ್ದಾಯ್ತು ಸರ್ಪ ಅಂತಕ್ಕಂಥದ್ದು. ಆ ನಂತರ ಕುಂಟಕ್ಕೆ ಭೇಟಿ ಆದ, ನಂದೇನು ಗತಿ ಅಂತ ಕೇಳಿದ. ನಿನ್ನಲ್ಲಿ ಭಾಳ ವಿದ್ಯೆ ಐತತ್ತ, ವಿದ್ಯೆಯನ್ನೆಲ್ಲ ದಾರಿ ಏರಿ ಅಂತ ಹೇಳಿದಾನೆ ಪರಮಾತ್ಮ. ಅಂದ್ರೆ ಯಾರಿಗೆ ಯಾಕೆ ದಾರಿ ಏರಿಬೇಕು, ನಿನಗೆ ದಾರಿ ಏರಿತೀನಿ ತಗೋಲ್ಲ ಅಂತ ಹೇಳಿ ಅವನಿಗೆ ದಾರಿ ಏರದ. ಆ ನಂತರ ಏನಾಯಿತು ಅಂತ ಕೇಳಿದ್ರೆ ಮುಂದೆ ಬಂದ ರಾಜ ಭೇಟಿ ಆದ. ನಿನಗೊಬ್ಬ ನನ್ನ ಬಾವಿಗೆ ನೀರು ಬಿದ್ದಿಲ್ಲ ಹೆಂಗ ಅಂತ ಕೇಳಿದಾಗ ನಿನಗೊಬ್ಬಕ್ಕೆ ಮಗಳತ್ತ ರಾಜಕುಮಾರಿನ ಯಾರ್ಯಾರು ಕೊಟ್ಟು ಮದುವೆ ಮಾಡಂತ ಹೇಳಿದಾನೆ. ಯಾರಿಗೆ ಯಾಕೆ ಕೊಡೋದು, ನಿನಗೆ ಕೊಟ್ಟು ಮದುವೆ ಮಾಡ್ತಾನೆ ತಗೋಲ್ಲ ಅಂತಂದು ಅವಾಗ ಮದುವೆ ಮಾಡಿದ. ಆ ನಂತರ ಮುಂದೆ ನೇಪಾಳ ದೇಶಕ್ಕೆ ಹೋದ. ಹೋಗಿ ಅಲ್ಲಿ ರಾಜಕುಮಾರ ಮಗ ಹುಟ್ಟಿತ್ತೊಂದು.
ಆ ಹುಡುಗನ ಕೇಳಿದ ಅವತ್ತ ಹುಟ್ಟಿರ್ತಕ್ಕಂಥ ಮಗುವನಿಗೆ ಕೇಳಿದ ದಾನದ ಮಹಿಮೆ ಏನು ಅಂತ ಕೇಳಿದ್ರೆ, ಹುಚ್ಚ ಇಷ್ಟು ಗೊತ್ತಾಗಿಲ್ಲ, ನಿಮ್ಮ ತಾಯಿ ದಾನ ಮಾಡಿದ್ರಿಂದ ನಿನಗೆ ಏನೇನೋ ಬಂದೈತಿ, ಅದರ ಮೇಲಿಂದ ನಾನು ತಿಳ್ಕೊಬೇಕಾಗಿತ್ತು. ಇದೇ ದೊಡ್ಡ ದಾನದ ಮಹಿಮೆ. ಅಷ್ಟ ಅಲ್ಲದ ನಿನಗೆ ನಾ ಒಂದು ಒಪ್ಪತ್ತು ಊಟ ಕೊಟ್ಟದಕ್ಕೆ ಅವತ್ತೇನು ನಾ ಕುಟೀರದಲ್ಲಿ ಬೇಟೆಗಾರನಾಗಿ ಇದ್ದಿದ್ದೆಲ್ಲ ನಾನು ಹುಲಿ ಬಂದು ತಿಂತು ಇವತ್ತ ರಾಜ್ಕುಮಾರ್ ಆಗಿ ಹುಟ್ಟಿದ್ದೀನಿ, ನಿನಗೊಂದು ತನ್ನ ಕೊಟ್ಟದ್ರಿಂದ. ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ದಾನವೇ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳಿದಂಥ, ಅದಕ್ಕೋಸ್ಕರವಾಗಿ ಇವತ್ತಿನ ಈ ಕಾರ್ಯಕ್ರಮ ನೋಡಿದರೆ ತಾವೆಲ್ಲರೂ ಅತ್ಯಂತ ಉದಾರ ಮನಸ್ಸಿನಿಂದ ದಾನವನ್ನು ಮಾಡಿದ್ದರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ಆಯೋಜನೆ ಮಾಡಲಿಕ್ಕೆ ಸಾಧ್ಯದ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಈ ಒಂದು ಯಾವ ಮಡ್ಡಿ ವೀರಭದ್ರೇಶ್ವರನ ಕೃಪೆಗೆ ಪಾತ್ರರಾಗಿದ್ದೀರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ತಸ್ತ.